ಸಿಎಂ ಇಕ್ಕಟ್ಟು ತರ್ತಾ ಇದೆ. ಸಿಎಂಗೆ ಸಿಬಿಐ ತನಿಖೆಗೆ ಕೋರಿದಂತ ಅರ್ಜಿ ತೀರ್ಪು ಬರಬೇಕಾಗಿದೆ. ಇನ್ನು ಸ್ನೇಹಮಯಿ ಕೃಷ್ಣ ಹಠ ಬಿಡದೆ ಹೋರಾಡ್ತಾ ಇದ್ದಾರೆ. ಆ ಹೋರಾಟಕ್ಕೆ ಬಲ ತುಂಬೋದಕ್ಕೆ ವಾಮಾಚಾರ ಮಾಡಿಸಿರೋದು ಬಯಲಾಗಿದೆ. ಸ್ನೇಹಮಯಿ ಗಂಗರಾಜು ಫೋಟೋಗೆ ರಕ್ತಾಭಿಷೇಕ, ದೇವಿಗೆ ಮದ್ಯ ಅಭಿಷೇಕ ಮಾಡಿದ ವಿಡಿಯೋ ಬಯಲು. ದೇವಿ ಕೊರಳಲ್ಲಿರುವ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜು ಫೋಟೋಗೆ ರಕ್ತಾಭಿಷೇಕ, ಅದೇ ದೇವಿಗೆ ಮದ್ಯದ ಅಭಿಷೇಕ. ನೋಡಿದ್ರೆ ಭಯ ಆಗತ್ತೆ, ನೋಡಿದ್ರೆ ಭಯಾನಕ. ಅಚ್ಚರಿ ಎನಿಸಿದ್ರು ಇಲ್ಲಿ ವಾಮಾಚಾರವಾಗಿರೋದು ದಿಟ. ಬುಡಾ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿ ಎಲ್ಲರ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜು ಹೋರಾಟ ನಡೆಸುತ್ತಿದ್ದಾರೆ. ಈ ಹೋರಾಟಕ್ಕೆ ಮತ್ತಷ್ಟು ಬಲ ಬರಲಿ ಅಂತ ಕರಾವಳಿಯಲ್ಲಿ ವಾಮಾಚಾರ ಮಾಡಿಸಲಾಗಿದೆ. ಈ ಕುರಿತು ವಿಡಿಯೋವೊಂದು ಪೊಲೀಸರಿಗೆ ಸಿಕ್ಕಿದೆ. ಮಂಗಳೂರಿನ ಸ್ಪಾ ಮತ್ತು ಪಾರ್ಲರ್ ಮೇಲಿನ ದಾಳಿ ಕೇಸ್ನಲ್ಲಿ 1 ವಾರದ ಹಿಂದೆ ರಾಮಸೇನಾ ಮುಖ್ಯಸ್ಥ ಪ್ರಸಾದ್ ಅತ್ತಾವರ್ ಬಂಧನವಾಗಿತ್ತು. ಪೊಲೀಸರು ಅತ್ತಾವರ ಮೊಬೈಲ್ ಫೋನ್ ಪರಿಶೀಲಿಸುತ್ತಿದ್ದಾಗ ಸ್ನೇಹಮಯಿ ಕೃಷ್ಣ ಹಾಗೂ ಗಂಗರಾಜುಗೆ ಬಲ ತುಂಬಲು 5 ಕುರಿಗಳನ್ನ ದೇವಿಗೆ ಬಲಿ ಕೊಟ್ಟಿರೋ ವಿಡಿಯೋ ಬಯಲಾಗಿದೆ. ವಾಮಾಚಾರ ಎಲ್ಲಿ ಆಗಿದೆ ಅನ್ನೋದು ಸ್ಪಷ್ಟತೆ ಇಲ್ಲ. ಆದರೆ ಹಣದ ಬ್ಯಾಗ್ನ ಫೋಟೋ ಸಹ ಪತ್ತೆಯಾಗಿದೆ. ಈ ರೀತಿ ಪ್ರಾಣಿ ಬಲಿ ಕೊಡುವುದು ನಿಷೇಧವಿದೆ. ಹಾಗಾಗಿ ವಾಟ್ಸ್ಆಪ್ ಚಾಟ್ ಮತ್ತು ವಿಡಿಯೋ ಆಧರಿಸಿ ನಿನ್ನೆ ಸಂಜೆ ಬೆಂಗಳೂರಿನ ಆರ್ಕೆ ಠಾಣೆಯಲ್ಲಿ ಪ್ರಸಾದ್ ಅತ್ತಾವರ್ ಮತ್ತು ಆನಂದ್ ಭಟ್ ವಿರುದ್ಧ ಪೊಲೀಸರು ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿದ್ದಾರೆ. ಈಗ ಆರೋಪಿ ಆನಂದ್ ಭಟ್ ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆನಂದ್ ಭಟ್ ಈಗ ನಾವು ಹುಡುಕ್ತಾ ಇದ್ದೀವಿ, ಯಾರು ಅವರು. ಸೊ ಮೇ ಬಿ ಅವ್ರ ಸ್ನೇಹಿತರು ಇರ್ಬೋದು ಅಥವಾ ನಮ್ಮ ಭಟ್ರು ಅದು ಬೀಸ್ಟ್ ಇರ್ಬೋದು. ಬಟ್ ಈಗ ಅವ್ರಿಗೆ ನಾವು ಅರೆಸ್ಟ್ ಆದ ನಂತರ ಅವ್ರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಸಿಗ್ತದೆ. ಇದು ವಾಟ್ಸಪ್ಪಲ್ಲಿ ಇತ್ತು ಇದು ಆ್ಯಕ್ಚುಲಿ, ಮತ್ತು ಕೆಲವು ಅವರು ಡಿಲೀಟ್ ಮಾಡಿದ್ರು, ಅದು ಕೂಡ ನಮಗೆ ಸಿಗ್ತದೆ. ಇದು ಎಲ್ಲ ಅವರು ಈ ಸ್ನೇಹಮಯಿ ಕೃಷ್ಣ ಮತ್ತು ಗಂಗರಾಜುಗೋಸ್ಕರ ಮಾಡಿದರು. ಎಸ್, ಟೋಟಲ್ ಅವರು 3 ಹೆಸರುಗಳು ಇದು ಚೀಟಿ ಮೇಲೆ ಬರೆದಿದ್ದಾರೆ. ನನ್ನ ಕುಗ್ಗಿಸಲು ಯತ್ನಿಸಿದ್ದಾರೆ, ನಾನು ಕುಗ್ಗಲ್ಲ ಅಂದ್ರು ಸ್ನೇಹಮಯಿ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆ ಮೈಸೂರಿನಲ್ಲಿ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ನನ್ನ ವಶಪಡಿಸಿಕೊಳ್ಳಲು ಈ ರೀತಿ ಮಾಡಿರಬಹುದು ಅಂದರು. ನನ್ನನ್ನು ಪ್ರಕರಣದ ಹಿಂದೆ ಸರಿಯೋದಕ್ಕೆ ಒತ್ತಡ ಹಾಕಿರೋದು ಆಮಿಷ ಹೊಟ್ಟರು ನೋಡಿದ್ರೆ ಅವ್ರು ನನ್ನ ಪರವಾಗಿ ಮಾಡಿಲ್ಲ, ನನ್ನ ವಿರುದ್ಧವಾಗಿ ಅಥವಾ ನನ್ನನ್ನು ವಶಪಡಿಸ್ಕೊಳ್ಳೋ ದುರುದ್ದೇಶದಿಂದ ಮಾಡಿರ್ಬೋದು ಅಂತ ಅನಿಸುತ್ತೆ. ಎದುರುಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಳ್ಳೋವಂಥದ್ದಾಗಲಿ ಅಥವಾ ಹಲವಾರು ಜನನ ಜೊತೆ ಇಟ್ಕೊಂಡು ಮಾಡೋವಂಥದ್ದಾಗಲಿ ಇದು ಯಾವುದೋ ಮಾಡ್ತಿಲ್ಲ. ಮುಡಾ ಅಕ್ರಮ ನಿವೇಶನ ಪ್ರಕರಣ ದಿನದಿಂದ ದಿನಕ್ಕೆ ಬಿಗಿಯಾಗ್ತಿದೆ. ತನಿಖೆಯಿಂದಷ್ಟೇ ಯಾರು ಸಾಚಾ ಯಾರು ಕಚ್ಚಾ ಅನ್ನೋದು ಗೊತ್ತಾಗಲಿದೆ. ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ದಿಲೀಪ್, TV9 ಮೈಸೂರು.